ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇದು ದೀಪಾವಳಿ ಹಬ್ಬದ 2ನೇ ದಿನದ ವ್ಲಾಗು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ಎಣ್ಣೆ ಸ್ನಾನ ಮತ್ತು ಆರತಿ ಇರ್ತದೆ ನೋಡ್ರಿ, ಅಂದ್ರೆ ಬೆಳಗೋ ಹಬ್ಬ ಇರ್ತದ್ರಿ. ನಾವಿಲ್ಲಿ ಎಲ್ಲರಿಗೂ ಕೂಡಿಸಿ ಕುಂಕುಮ ಹಚ್ಚಿ ಎಣ್ಣೆಯಲ್ಲಿ ಬಂಗಾರದ ಉಂಗುರ ಆಗಿರ್ಬೋದು, ಬಂಗಾರದ ಏನೇ ಇರಲಿ ಅದು 3 ಸಾರಿ ಮುಟ್ಟಿಸ್ಬೇಕಂತ ಹೇಳ್ತಾರೆ ನೋಡ್ರಿ. ನಮ್ಮ ಕಡೆಗೆ ಬಂಗಾರದ ಉಂಗುರ ಹಿಂಗೆ ಮುಟ್ಟಿಸಿ ಎಲ್ಲರಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಮೈಗೆಲ್ಲ ಅರಿಶಿಣ ಮತ್ತು ಕಡಲೆ ಹಿಟ್ಟು ಹಚ್ಚಿ ಅಭ್ಯಂಜನ ಸ್ನಾನ ಮಾಡಿಸ್ಲಾಕತ್ತೀವಿ ನೋಡ್ರಿ. ಎಲ್ಲರಿಗೂ ಎಣ್ಣೆ ಹಚ್ಚಿ ಮನೆಯೊಳಗೆ ಮಸಾಜ್ ಮಾಡಿದ್ವಿ. ಆದರೆ ಸ್ನಾನ ಮಾಡಿಸೋದಕ್ಕೆ ಹೊರಗಡೆ ತಂದು ಕೂಡ್ಸಿದ್ದೀವಿ. ಎಲ್ಲರಿಗೂ ಸ್ನಾನ ಮಾಡಿಸ್ಬೇಕಂತ ನಿನ್ನೇನು ಮಾಡಿರ್ತೀವಲ್ಲ ನಾವು ಗಂಗಾ ಪೂಜೆ, ಆ ನೀರು ಬಳಸ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಂತ ಸ್ನಾನ ಮಾಡಿಸೋದು. ಇವ್ರಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಈಗ ಎಲ್ಲರದು ಸ್ನಾನ ಆದಮೇಲೆ ಹೊಸ ಬಟ್ಟೆ ಹಾಕಿ ಈ ಥರ ಜೋಳದ ಹಿಟ್ಟಿಂದ ಆರತಿ ಮಾಡ್ಕೊಂಡು ಎಲ್ಲರಿಗೂ ಕೂಡಿಸಿ ಆರತಿ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಹೊಸ ಬಟ್ಟೆ ಹಾಕಿ ಕೂಡಿಸಿದಾದ್ಮೇಲೆ ವಿಭೂತಿ ಕುಂಕುಮ ಮತ್ತು ಕಪ್ ಹಚ್ಚಿ ನಾವು ಆರತಿ ಮಾಡ್ತೀವಿ. ನೀವು ಹೇಗೆ ಮಾಡ್ತೀರಂತ ಕಮೆಂಟ್ ಮಾಡಿ. ಆರತಿ ಮಾಡೋದಕ್ಕೂ ಮೊದಲು ಅವ್ರ ಕೈಯಲ್ಲಿ ಒಂದು ಎಲೆ ಮತ್ತೊಂದು ಅಡಿಕೆ ಕೊಡ್ತೀವಿ ನೋಡ್ರಿ. ಯಾಕಪ್ಪ ಅಂದ್ರೆ ನಾವು ಆರತಿ ಮಾಡಿದಾದ್ಮೇಲೆ ಅದರೊಳಗೆ ದಕ್ಷಿಣೆ ಇಟ್ಟು ನಮಗೆ ಅವರು ವಾಪಸ್ ಕೊಡ್ತಾರೆ ಅಂತ ಆ ಥರ ಮಾಡ್ತೀವಿ. ಎಲ್ಲರಿಗೂ ಕೂಡಿಸಿ ಎಲೆ ಕೊಟ್ಟಿದ್ದಾದಮೇಲೆ ಎಲ್ಲರಿಗೂ ಬೆಳಗ್ತಾ ಇದ್ದೀನಿ. ಎಲ್ಲರಿಗೂ ಆರತಿ ಮಾಡಿದಾದ್ಮೇಲೆ ಅವರು ನನಗೆ ದಕ್ಷಿಣೆ ಇಟ್ಟು ಕಾಲು ಬಿದ್ದಿರ್ರಿ. ಆಮೇಲೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.